ನಮಸ್ಕಾರ. ನಾನು ಮಂಜುನಾಥ್ ಅಜ್ಜಂಪುರ, ಲೇಖಕ, ಅಂಕಣಕಾರ, ಸಂಪಾದಕ. ಈ ಒಂದು ಅಂಕಣದಲ್ಲಿ ಭಾರತೀಯರ ಇತಿಹಾಸದ ಬಗ್ಗೆ, ಪರಂಪರೆಯ ಬಗ್ಗೆ, ಅಸ್ಮಿತೆಯ ಬಗ್ಗೆ, ವೈಶಿಷ್ಟ್ಯಗಳ ಬಗ್ಗೆ ಕೆಲವಾರು ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಇದೊಂದು ಬಹಳ ಅದ್ಭುತವಾದ, ನಾವ್ಯಾರೂ ಕೂಡ ಕೇಳಿಲ್ದಲೇ ಇರೋಂಥ ವಿಷಯ. ಇದು ಏನು ಅಂತ ಹೇಳಿದ್ರೆ, ಇಟಲಿಯ ಹೆಣ್ಣು ಮಕ್ಕಳ ಮಾನವನ್ನು ನಮ್ಮ ಭಾರತದ ಹಿಂದೂ ಸೈನಿಕರು ಕಾಪಾಡಿರುವಂಥದ್ದು. ಇದು ಕೇಳೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಏನೊಂದು ಪ್ರಚಲಿತವಾದ ಒಂದು ಇತಿಹಾಸ ಪಠ್ಯಪುಸ್ತಕಗಳಿದೆ, ಮಾಧ್ಯಮಗಳಿದೆ, ಇದರಲ್ಲಿ ಈ ವಿಷಯ ಎಲ್ಲೂ ಕೂಡ ಕಾಣೋದೇ ಇಲ್ಲ. ಕಾರಣಾಂತರಗಳಿಂದ ಈ ಥರದ ಅನೇಕ ಸಂಗತಿಗಳನ್ನು ನಮ್ಮ ಜನಗಳಿಂದ ಅದನ್ನು ಮರೆಮಾಚಲಾಗಿದೆ. ಇರಲಿ, ಏನಿದು ಯಾವಾಗ ಅಂತ ಹೇಳಿದ್ರೆ, ಎರಡನೇ ಮಹಾಯುದ್ಧ ನಮಗೆ ಗೊತ್ತಿದೆ. 1939ರಿಂದ 45ರವರೆಗೆ ನಡೀತು. 45 ಅಂತ ಹೇಳಿದ್ರೆ ಅಲ್ಲಿ ಜಪಾನ್ ದೇಶದ ಒಂದು ಪಾತ್ರ, ಅದು ಹೆಚ್ಚು ವರ್ಷ ಅದು ಒಂದು ರೀತಿ ಆ ಸಮರಾಂಗಣದಲ್ಲಿ ಇತ್ತು. 1943ರಲ್ಲಿ ನಾಜಿ ಜರ್ಮನಿ ಮತ್ತು ಮುಸೋಲಿನಿ, ಇಟಲಿಯ ಸರ್ವಾಧಿಕಾರಿ ಮುಸೋಲಿನಿ ಎಲ್ಲರೂ ಕೂಡ ಸೋಲ್ತಾಯಿದ್ರು. ಅವರು ಸೋಲೋದಕ್ಕೆ ಬಂದಿದ್ದಾಗಲೇ ಅನೇಕ ಒಂದು ತಪ್ಪುಗಳಿಂದಲೂ ಕೂಡ ಸೋತರು. ಮತ್ತು ಅವರ ಎದುರಿಗೆ ಇದ್ದ ಒಂದು ಅವರ ಒಂದು ಹೊಡೆತ ಬಹಳ ಜೋರಾಗಿತ್ತು. ಮುಸೋಲಿನಿ ಇಟಲಿಯ ಸರ್ವಾಧಿಕಾರಿ. ಅವನು ಜನಗಳಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದ ಹಾಗೆ ಅಂತ ಹೇಳಿದರೆ, ಜನಗಳು ಅವರ ಆಡಳಿತದಿಂದ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದರು, ಬೇಸತ್ತು ಹೋಗಿದ್ದರು. ಎಲ್ಲರೂ ಕೂಡ ಅವನನ್ನು ಯಾವ ರೀತಿ ಅವನು ಹೋದರೆ ಸಾಕು ಹಾಗೆ ಅನ್ನೋ ಥರ ಇದ್ದರು ಅವರು. ಅಲ್ಲಿ ಬ್ರಿಟಿಷ್ ಸೈನಿಕರು ಸೆಪ್ಟೆಂಬರ್ 1943ರಲ್ಲಿ ದಾಳಿ ಮಾಡಿದ್ರು. ಆ ದಾಳಿ ಮಾಡಿದಾಗ ಇಟಲಿಯ ಒಂದು ಸೈನ್ಯ ಏನು ಸೋಲ್ತು, ಆಗ ಬ್ರಿಟಿಷರು ಆ ಒಳಗಡೆ ನುಗ್ಗಿದ್ರು. ಅಂದರೆ ಆ ನಗರಗಳಿಗೆ, ಅದರಲ್ಲೂ ಒಂದು ನಗರ ಯಾವುದು ಅಂದರೆ ತರಾಂತೋ ಅಂತ. ಬ್ರಿಟಿಷ್ ಸೈನ್ಯ ಅಂತ ಹೇಳಿದ್ರು ಕೂಡ ಅದರಲ್ಲಿ ಅನೇಕ ಸಾವಿರ ಜನ ಭಾರತೀಯ ಸೈನಿಕರಿದ್ದರು. ಮೊದಲನೇ ಮಹಾಯುದ್ಧದಲ್ಲಿ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಭಾರತೀಯ ಮೂಲದ ಸೈನಿಕರ, ಹಿಂದೂಗಳು ಮತ್ತು ಸಿಖ್ರು, ಇವ್ರದ್ದು ಬಹಳ ದೊಡ್ಡ ಪಾತ್ರ. ಭಾರತವನ್ನು ಆವಾಗ ಬ್ರಿಟಿಷರು ಆಳ್ತಾ ಇದ್ದರು. ಇಲ್ಲಿಯ ಅನೇಕ ಲಕ್ಷ ಜನ ಸೈನಿಕರನ್ನು ಅವರು ಯುದ್ಧದಲ್ಲಿ ಬಳಸ್ಕೊಂಡ್ರು. ಅಲ್ಲೇನಾಯಿತು ಅಂತ ಹೇಳಿದ್ರೆ, ಯಾರು ಈ ಬ್ರಿಟಿಷ್ ಸೈನ್ಯವನ್ನು, ಆಕ್ರಮಣಕಾರಿಗಳನ್ನು ಸ್ವಾಗತಿಸಿದ್ರೋ ಇಟಲಿಯ ಜನ, ಅವರಿಗೆ ತಮ್ಮ ಸರ್ವಾಧಿಕಾರಿ ಮುಸೋಲಿನಿ ಏನಿದ್ದ ಅವನ ಒಂದು ಆಡಳಿತದ ಬಗ್ಗೆ ಅವರಿಗೆ ಸಾಕಾಗಿ ಹೋಗಿತ್ತು. ಆದರೆ ಅವರ ಸಂತೋಷ, ಅಂದರೆ ಇಟಲಿಯ ತರಾಂತೋ ಪಟ್ಟಣದ ಜನರ ಸಂತೋಷ ಬಹಳ ಹೊತ್ತು ಉಳಿಲಿಲ್ಲ. ಯಾಕೆ ಅಂತ ಹೇಳಿದರೆ, ಈ ಬ್ರಿಟಿಷ್ ಸೈನಿಕರೇನಿದ್ದರು ಅವರು ಅಲ್ಲಿ ಸಾರ್ವಜನಿಕವಾಗಿ ಎಲ್ಲರ ಎದುರುಗಡೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇದು ಭಾಳ ಭಯಾನಕವಾದ್ದು. ಮತ್ತು ಇಲ್ಲಿ ಇನ್ನೊಂದು ಗಮನಿಸಬೇಕು ಅಂತ ಹೇಳಿದರೆ, ಸೈನ್ಯದಲ್ಲಿ ತುಂಬ ಮುಖ್ಯವಾದದ್ದು ಅನುಶಾಸನ ಮತ್ತು ಅನುಪಾಲನೆ. ಮೇಲಧಿಕಾರಿಗಳು ಹೇಳಿದ್ದನ್ನು ಕೇಳಲೇಬೇಕು, ಕೇಳ್ತಾರೆ. ಇಡೀ ಪ್ರಪಂಚ ಇರೋವಂಥದ್ದು ಸೈನಿಕರ ಒಂದು ತ್ಯಾಗ ಬಲಿದಾನಗಳ ಮೇಲೆ, ಸೇನಾ ಶಕ್ತಿಯ ಮೇಲೆ. ಅಲ್ಲಿರೋವಂಥದ್ದು ಅಷ್ಟೇ, ಅವರು ಮೇಲಧಿಕಾರಿಗಳು, ಸೇನಾಧಿಕಾರಿಗಳು ಹೇಳಿದ್ದನ್ನು ಕೇಳಬೇಕು ಅಷ್ಟೇ. ಇಲ್ಲಿ ನೋಡಿ ಎಷ್ಟು ಅದ್ಭುತ ಅಂತ ಹೇಳಿದರೆ, ಯಾವ ಬ್ರಿಟಿಷ್ ಶ್ವೇತವರ್ಣೀಯ ಸೈನಿಕರು ಇಟಲಿಯ ಹೆಣ್ಣು ಮಕ್ಕಳನ್ನು ನಾಶ ಮಾಡೋದಕ್ಕೆ, ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟರೋ, ನಮ್ಮ ಭಾರತೀಯ ಮೂಲದ ಹಿಂದೂ ಸೈನಿಕರೇನಿದ್ದರು ಇವರು ತಕ್ಷಣವೇ ಹೇಳಿದ್ರು, ನೀವು ಈ ಹೆಣ್ಣು ಮಕ್ಕಳನ್ನು ಹಾಳು ಮಾಡೋ ಹಾಗಿಲ್ಲ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋ ಹಾಗಿಲ್ಲ ಅಂತ. ಅವರು ಅಷ್ಟೇ ಅಲ್ಲ, ಅವರ ಕೈಯಲ್ಲಿದ್ದ ಬಂದೂಕುಗಳನ್ನು ಆ ಬ್ರಿಟಿಷ್ ಸೇನಾಧಿಕಾರಿಗಳ ಮೇಲೆ, ಬ್ರಿಟಿಷ್ ಶ್ವೇತವರ್ಣೀಯ ಸೈನಿಕರ ಮೇಲೆ ತಿರುಗಿಸಿದ್ರು. ಅವರಿಗೆ ಆಘಾತನೇ ಆಯಿತು, ಇದೇನು ಹೀಗೆ ಅಂತ. ಇವರೆಲ್ಲರೂ ಏನು ಮಾಡಿದ್ರು ಅಂದರೆ, ಭಾರತೀಯ ಮೂಲದ ಅವರು ಬ್ರಿಟಿಷ್ ಸೈನ್ಯದಲ್ಲೇ ಇದ್ದರೂ ಕೂಡ ಏನು ಸೈನಿಕರೇನಿದ್ದರು, ಹೆಣ್ಮಕ್ಕಳನ್ನೆಲ್ಲ ಒಂದು ಕಟ್ಟಡಕ್ಕೆ ಕರ್ಕೊಂಡು ಹೋಗಿ, ನೀವಿಲ್ಲಿರಿ, ನಿಮ್ಮನ್ನು ನಾವು ಕಾಪಾಡ್ತೀವಿ ಹಾಗೆ ಅಂತ ಹೇಳಿದ್ರು. ಹಾಗಾಗಿ ಸಾವಿರಾರು ಜನ ಆ ತರಾಂತೋ ಊರಿನ ಹೆಣ್ಣುಮಕ್ಕಳ ಒಂದು ಮಾನವನ್ನು ಕಾಪಾಡೋದಕ್ಕೆ ಸಾಧ್ಯ ಆಯಿತು. ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದರು, ಈ ಹೆಣ್ಣುಮಕ್ಕಳ ಅತ್ಯಾಚಾರ ಮಾಡೋದಿರಲಿ, ನೀವೇನಾದರೂ ಕೂಡ ಅವರನ್ನು ಮುಟ್ಟಿದ್ರೂ ಕೂಡ ನಿಮ್ಮನ್ನು ನಾವು ಕೊಂದು ಹಾಕ್ಬಿಡ್ತೀವಿ, ಇಲ್ಲೇ ಕೊಂದು ಹಾಕ್ತೀವಿ ಅಂತ.
ಬ್ರಿಟಿಷ್ ಸೈನಿಕರು ಹೆದರ್ಬಿಟ್ಟು ಹಿಂದೆ ಸರಿದರು. ಇದು ಭಾರತದ ಸನಾತನ ಧರ್ಮದ ಒಂದು ವಿಶೇಷ ಅಂತ ಕೂಡ ನಾವು ಗಮನಿಸಬಹುದು. ಇಲ್ಲಿ ಸಹಜವಾಗಿ ನಮಗೆ ಶಿವಾಜಿ ಮಹಾರಾಜರ ಉದಾಹರಣೆ ಗೊತ್ತಾಗುತ್ತೆ. ಶಿವಾಜಿ ಮಹಾರಾಜರು ಅವರ ಸೇನೆ ಏನು ಗೆದ್ದಾಗ ಕೆಲವು ಸರ್ತಿ ಕೆಲವು ತಪ್ಪುಗಳನ್ನು ಸೈನಿಕರು ಮಾಡಿದ್ರು ಕೂಡ ಶಿವಾಜಿ ಮಹಾರಾಜರು ಹೇಳ್ತಾ ಇದ್ದರು, ಯಾವಾಗಲೇ ಆಗಲಿ ಹೆಣ್ಣು ಮಕ್ಕಳನ್ನು ವೃದ್ಧರನ್ನು ಮುಟ್ಟಬೇಡಿ. ಯಾರಾದರೂ ಕೂಡ ಅನುಚಿತವಾಗಿ ನಡ್ಕೊಂಡ್ರೆ ಅವರಿಗೆ ತೀವ್ರವಾದ ಶಿಕ್ಷೆಯನ್ನು ಕೂಡ ಶಿವಾಜಿ ಮಹಾರಾಜರು ಕೊಡ್ತಾ ಇದ್ದರು. ಇದು ಈ ದೇಶದ ಸನಾತನ ಧರ್ಮದ ಭಾರತೀಯವಾದ ಒಂದು ಪರಂಪರೆ. ಆದರೆ ವಿದೇಶಿ ನೆಲದಲ್ಲಿ ಸೇನಾಧಿಕಾರಿಗಳ ವಿರುದ್ಧವಾಗಿ ಮಾಡಿರುವಂಥದ್ದು ಅದ್ಭುತ ಅಂತಲೇ ಹೇಳ್ಬೋದು. ವಿಶ್ವದ ಎಲ್ಲೂ ಕೂಡ ಈ ಥರದ್ದೊಂದು ಉದಾಹರಣೆ ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಡೆದಿದ್ದು ಯಾವಾಗ ಅಂತ ಹೇಳಿದ್ರೆ ಸೆಪ್ಟೆಂಬರ್ 1943. ಇದಾಗ ಎಷ್ಟೋ ವರ್ಷಗಳಾಯಿತು. ಇದೆಲ್ಲೂ ಕೂಡ ನಮ್ಮ ಒಂದು ಪುಸ್ತಕಗಳಲ್ಲಿ ಎಲ್ಲೂ ಕೂಡ ದಾಖಲಾಗಲಿಲ್ಲ. ಆದರೆ ಇಟಲಿಯ ಜನ ನೆನಪಿಟ್ಕೊಂಡಿದ್ರು. ಇದಾದಮೇಲೆ ನೋಡಿ 1967 ನಮಗೆ ಸ್ವಾತಂತ್ರ್ಯ ಬಂದು ಅದಾದಮೇಲೆ 20 ವರ್ಷ ಆಗಿ ಒಂದು ಹಡಗು ಆ ಕಡೆ ಹೋಯಿತು. ಯಾವ ಕಡೆ? ಇಟಲಿ ಮಾರ್ಗವಾಗಿ ಹೋಯಿತು. ಅಲ್ಲಿ ಗ್ರೀಸ್ಗೆ ಹೋಗ್ತಾ ಇತ್ತು. INS ಬ್ರಹ್ಮಪುತ್ರ ಅಂತ. ಅವರು ತರಾಂತೋದಲ್ಲಿ ಹಡಗುಗಳು ಕೆಲವು ಕಡೆ ನಿಲ್ಲಿಸಬೇಕಾಗುತ್ತೆ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ. ಅವರು ಆ ತರಾಂತೋ ಪಟ್ಟಣದ ಹತ್ರ ನಿಲ್ಲಿಸಿದ್ರು. 67 ಅಂತಂದೇಳಿ ಲೆಕ್ಕ ಹಾಕಿ ಅವಾಗ ಹೆಚ್ಚು ಒಂದು ಸಂವಹನ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೂ ಕೂಡ ತಕ್ಷಣವೇ ಆ ತರಾಂತೋ ಜನ ನೋಡಿ ಭಾರತದಿಂದ ಒಂದು ಹಡಗು ಬಂದಿದೆ ಹಾಗೆ ಅಂತ. ಇದೆಲ್ಲ ನಡೆದಿದ್ದು ಯಾವಾಗ? ಇಟಲಿಯ ಹೆಣ್ಣು ಮಕ್ಕಳು ಮಾನವನ್ನು ಕಾಪಾಡಿದ್ದು 1943ರಲ್ಲಿ. ಅದೆಲ್ಲ ಕಳೆದು ಎಷ್ಟೋ ದಶಕಗಳಾಗಿ ಹೋಗಿದೆ. ಆದರೂ ಕೂಡ ನೆನಪಿಟ್ಕೊಂಡ್ರು. ಆ INS ಬ್ರಹ್ಮಪುತ್ರ ಹಡಗಿನ ಕ್ಯಾಪ್ಟನ್ ರಾಜ್ ಮೊಹಿಂದ್ರ ಅಂತ ಅವರು ದಾಖಲಿಸಿದ್ದಾರೆ ಏನೇನಾಯಿತು ಅಂತ. ಅಲ್ಲಿ ರೇಡಿಯೋದಲ್ಲಿ ಅಲ್ಲಿ ಘೋಷಣೆ ಮಾಡಿದ್ರು, ಈ ರೀತಿ ಭಾರತದಿಂದ ಒಂದು INS ಬ್ರಹ್ಮಪುತ್ರ ಹಡಗು ಬಂದಿದೆ ಹಾಗೆ ಅಂತ. ಅವರನ್ನು ರಕ್ಷಿಸಿದವರು ಯಾರೋ, ಈಗ ಬಂದಿರೋದು ಯಾರೋ, ಅಭಿಮಾನ ನೋಡಿ. ಇಟಲಿಯ ಜನ ಬಂದರು, ಅವರೆಲ್ಲ ಫಲಕಗಳನ್ನು ಕೈಲಿಟ್ಕೊಂಡಿದ್ದರು, ಬನ್ನಿ ಊಟ ಮಾಡಿ, ನಮ್ಮನೆಗೆ ಬನ್ನಿ, ನಮ್ಮ ಸತ್ಕಾರವನ್ನು ಸ್ವೀಕಾರ ಮಾಡಿ ಹಾಗೆ ಅಂತ. ಆಮೇಲೆ ಅಲ್ಲಿ ಅವರು ನೆನಪು ಮಾಡ್ಕೊಂಡ್ರು. ಕೆಲವರೆಲ್ಲ ಅವರ ಅನುಭವಗಳನ್ನು ಹೇಳಿದರು. ಈ ರೀತಿ ಭಾರತೀಯ ಮೂಲದ ಹಿಂದೂ ಸಿಖ್ ಸೈನಿಕರೇನು ಮಾಡಿದ್ರು, ನಮ್ಮ ಮಾನವನ್ನು ಕಾಪಾಡಿದ್ರು. ಒಂದು ಕಟ್ಟಡದಲ್ಲಿ ನಮ್ಮನ್ನೆಲ್ಲ ಒಂದು ಕಡೆ ಇಟ್ಟು ಈ ಶ್ವೇತವರ್ಣೀಯ ಬ್ರಿಟಿಷ್ ಸೈನಿಕರಿಂದ ಕಾಪಾಡಿದ್ರು ಹಾಗೆ ಅಂತ. ಇದೆಲ್ಲ ಬಹಳ ಅದ್ಭುತವಾದ್ದಿದು. ಅವರು ಕ್ಯಾಪ್ಟನ್ ರಾಜ್ ಮೊಹಿಂದ್ರ ಇದೆಲ್ಲದನ್ನು ಕೂಡ ದಾಖಲಿಸಿದ್ದಾರೆ. ಈ ಥರದ ಅನೇಕ ಸಂಗತಿಗಳನ್ನು ನಮ್ಮ ಪ್ರಚಲಿತ ಪಠ್ಯಪುಸ್ತಕಗಳಲ್ಲಿ, ಇತಿಹಾಸ ಪುಸ್ತಕಗಳಲ್ಲಿ ಕಾಣೋದೇ ಇಲ್ಲ. ಇದು ವಿಚಿತ್ರ ನೋಡಿ. ಆದರೆ ಇಟಲಿಯ ಜನ ಇದನ್ನು ನೆನಪಿಟ್ಟುಕೊಂಡು 43ರಿಂದ 24 ವರ್ಷ ಕಳೆದಿದ್ದರೂ ಕೂಡ 67ರಲ್ಲಿ ಯಾವುದೋ ಹಡಗು, ಭಾರತೀಯ ಮೂಲದ ಹಡಗು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಅವರು ಆ ಒಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ರು. ಇದೊಂದು ಅದ್ಭುತ. ಇದು ನಮ್ಮ ಪರಂಪರೆ ಯಾಕೆ ಶ್ರೇಷ್ಠವಾಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗತ್ತೆ. ಇಲ್ಲಿ ಇನ್ನೂ ಒಂದು ನೋಡಿ, ಇಟಲಿಯಲ್ಲಿ ಏನೊಂದು ಬ್ರಿಟಿಷ್ ಸೈನ್ಯ ಹೋಯಿತು, ಅಲ್ಲಿ ಹೋರಾಟ ಮಾಡಿದವರು, ದೊಡ್ಡ ಹೋರಾಟವನ್ನು ಮಾಡಿದವರು, ಸರ್ವಾಧಿಕಾರಿ ಮುಸೋಲಿನಿ ಸೋಲಿಗೆ ಕಾರಣ ಆಗಿದ್ದವರು, ಅದರಲ್ಲಿ ಭಾರತೀಯ ಮೂಲದ 50,000 ಸೈನಿಕರಿದ್ದರು ಹಾಗೆ ಅಂತ. ಮತ್ತು ಇದರಲ್ಲಿ 5,782 ಜನ ಭಾರತೀಯ ಮೂಲದ ಸೈನಿಕರ ಬಲಿದಾನ ಆಗಿತ್ತು ಹಾಗೆ ಅಂತ. ವಿಶೇಷವಾಗಿ ನಮ್ಮಲ್ಲಿ ಸೈನಿಕರ ಬಲಿದಾನಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ತ್ಯಾಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸ್ಮರಿಸಬೇಕಾಗತ್ತೆ. ಇವರಿಷ್ಟು ಜನ ಹೋಗಿದ್ದು ಯಾವ ರೀತಿ ಒಂದು ಸಾಹಸವನ್ನು ಮಾಡಿದ್ರು, ಜೊತೆಯಲ್ಲಿ ಹೆಣ್ಣುಮಕ್ಕಳ ಮಾನ ಕಾಪಾಡಿದ್ರು. ಇದು ಬಹಳ ಅದ್ಭುತವಾದ್ದಿದು. ಕೆಲವಾರು ಸಂಗತಿಗಳು ಬಹಳ ಬೇಸರವನ್ನು, ದುಃಖವನ್ನು ತರುತ್ತೆ ನೋಡಿ. ಜರ್ಮನ್ನಲ್ಲಿ 45ರಲ್ಲಿ ಏನೊಂದು 2ನೇ ಮಹಾಯುದ್ಧ ಮುಗೀತು, ಅಲ್ಲಿ ಹೇಳೋದಕ್ಕೂ ಕೂಡ ಬಹಳ ನೋವಾಗುತ್ತೆ. 10 ಲಕ್ಷ ಜನ ಮಹಿಳೆಯರ ಮೇಲೆ ಯಾರು ಗೆದ್ದರೋ ಅವ್ರ ಕಡೆಯಿಂದ ಅತ್ಯಾಚಾರ ಆಯಿತು. ಜರ್ಮನ್ ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು. ಅದರಲ್ಲಿ 2,40,000 ಜನ ಸತ್ತೋದ್ರು ಅಂದರೆ ಎಷ್ಟು ಭಯಾನಕವಾಗಿರ್ಬೋದು ಯೋಚನೆ ಮಾಡಿ. ಇದು ತೀರಾ ಭಯಾನಕವಾದ್ದು. ಇದೇ ರೀತಿ 1969, 70, 71 ಏನೋ ಒಂದು ಬಾಂಗ್ಲಾ
ವಿಜಯದ ಒಂದು ಇದನ್ನು ನಾವು ಓದ್ತೀವಿ. ಅದಕ್ಕಿಂತ ಮೊದಲು ಬಾಂಗ್ಲಾದೇಶದಲ್ಲಿ ಯಾವುದು ನಮ್ಮ ದೇಶ ಆಗಿತ್ತೋ, ಯಾವುದು ಮೊದಲು ಪೂರ್ವ ಪಾಕಿಸ್ತಾನ ಆಗಿತ್ತೋ, 1971 ಏನು ಬಾಂಗ್ಲಾದೇಶ ಆಯಿತೋ, ಅಲ್ಲಿ ಹಿಂದೂಗಳ ಮತ್ತು ಬೌದ್ಧರ ಹತ್ಯೆ ಆಯಿತು, ಹೆಣ್ಮಕ್ಕಳ ಒಂದು ಅತ್ಯಾಚಾರ ಆಯಿತು, ಭಯಾನಕವಾದ್ದಾಯಿತು. ಇದೆಲ್ಲದೂ ಕೂಡ ಅನೇಕ ಚಿತ್ರಗಳು ಕೂಡ ಸಿಗುತ್ತೆ, ಫೋಟೋಸ್ ಸಿಕ್ಕುತ್ತೆ. ಹಂಗೇರಿನಲ್ಲಿ, ರೊಮೇನಿಯಾದಲ್ಲಿ, ಅಲ್ಲಿ ಕೂಡ ಈ ಬ್ರಿಟಿಷ್, ಅಮೇರಿಕನ್ ಮತ್ತು ಸೋವಿಯತ್ ರೆಡ್ ಆರ್ಮಿ ಈ ಎಲ್ಲ ನೀಚರು ಈ ಒಂದು ಅತ್ಯಾಚಾರದಲ್ಲಿ ಪಾಲ್ಗೊಂಡಿದ್ದರು. ಅದಕ್ಕೆ ದೊಡ್ಡ ಒಂದು ಹೊಡೆತ ಕೊಟ್ಟಿದ್ದು ಅಂತ ಹೇಳಿದರೆ ಇಟಲಿನಲ್ಲಿ ಭಾರತೀಯ ಮೂಲದ ಸೈನಿಕರು. ನಾವು ನಮ್ಮ ಸೈನಿಕರ ಶಕ್ತಿಯನ್ನು, ಸೈನಿಕರ ಒಂದು ನಿಷ್ಠೆಯನ್ನು ಮತ್ತು ಅವರು ಏನೊಂದು ತ್ಯಾಗವನ್ನು ಮಾಡಿದ್ರು, ಯಾವುದೊಂದು ಮೇಲಧಿಕಾರಿಗಳನ್ನು ಲೆಕ್ಕಿಸದೆ ಹೆಣ್ಮಕ್ಕಳು ಮಾನ ಕಾಪಾಡಿದ್ರು, ಇವೆಲ್ಲದಕ್ಕೂ ಕೂಡ ನಾವು ನೆನಪು ಮಾಡ್ಕೋಬೇಕು, ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸಬೇಕು. ನಮಸ್ಕಾರ ಬಂಧುಗಳೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.